ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಸೂಪರಾಗಿದ್ದೀನಿ ಅಂತ ಹೇಳ್ತಾ 2 ವೀಕ್ಸ್ ಆಯಿತು ವ್ಲಾಗ್ಸೇ ಶೇರ್ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಒಂದು ಇನ್ಫಾರ್ಮೇಟಿವ್ ವ್ಲಾಗ್ನೊಂದಿಗೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಗಾಯ್ಸ್, ಏನು ಅನ್ನೋದಾದರೆ ಇವತ್ತು ಜಾವತ್ ಪೌಡರ್ ಬಗ್ಗೆ ತಿಳ್ಸೋಕ್ಕೆ ಬಂದಿದ್ದೀನಿ. ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಒಂದು ವಸ್ತು ಆಗಿರುತ್ತೆ. ಪ್ಲೀಸ್ ಇದನ್ನು ನೀವು ಶುಕ್ರವಾರ ಅಥವಾ ಮಂಗಳವಾರ ಮನೆ ದೀಪ ಹಚ್ಚುವಾಗ ಇದನ್ನು ಸ್ವಲ್ಪ ಚಿಟಿಕೆಯಷ್ಟು ದೀಪದಲ್ಲಾದರೂ ಹಾಕ್ಬೋದು, ಅಥವಾ ಬಾಗಿಲಿಗೆ ಬೆಳಗ್ಗೆ ಸಂಜೆ ಪೂಜೆ ಮಾಡ್ತೀರಲ್ಲ ಆ ಟೈಮಲ್ಲಾದರೂ ಇದನ್ನು ಬಾಗಿಲಿಗೆ ಪ್ರೋಕ್ಷಣೆ ನೀರು ಹಾಕ್ಬಿಟ್ಟು ಸ್ವಲ್ಪ ಪ್ರೋಕ್ಷಣೆ ಮಾಡೋದ್ರಿಂದ ಮನೆಯೆಲ್ಲ ತುಂಬ ಸುಗಂಧಭರಿತವಾಗಿರುತ್ತೆ. ಸೊ ಇದನ್ನು ನಾನು ಯಾಕೆ ಇದ್ರ ಬಗ್ಗೆ ತಿಳ್ಸೋಕ್ಕೆ ಬಂದಿದ್ದೀನಿ ಅಂದರೆ, ಲಕ್ಷ್ಮಿಗೆ ಪ್ರಿಯವಾಗಿರುವಂಥದ್ದು ಈಗ ವರಮಹಾಲಕ್ಷ್ಮಿ ಬೇರೆ ಹತ್ರ ಬಂತಲ್ವ. ಸೊ ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಪ್ಲೀಸ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಹಾಗೆ ಏನು ಗೊತ್ತಾ ಗಾಯ್ಸ್, ಇದು ಹೇಳ್ಬೇಕಂದ್ರೆ ಲಕ್ಷ್ಮಿಗೆ ತುಂಬ ಇಷ್ಟವಾಗಿರುವಂಥ ಒಂದು ಜಾವತ್ ಪೌಡರ್ ಅಂತ ಇದು. ಇದನ್ನು ಹಿಂದೂ ಧರ್ಮದಲ್ಲಿ ಧಾರ್ಮಿಕ ನಂಬಿಕೆಯಲ್ಲಿ ಇದು ಕೂಡ ಒಂದು ಅಂದರೆ ತಪ್ಪಿಲ್ಲ. ಹಾಗೆ ಹೇಳ್ಬೇಕಂದ್ರೆ ಇದು ಸುಗಂಧಭರಿತವಾಗಿರೋ ಇರುತ್ತೆ ಪೌಡರು. ತುಂಬ ಇದು ಸಣ್ಣ ಬಾಟ್ಲಲ್ಲಿ ಬರೋವಂಥದ್ದು. ಇದನ್ನು ಶ್ರೀಗಂಧ ಮತ್ತು ವಿವಿಧ ಗಿಡಮೂಲಿಕೆಗಳಿಂದ ಹಾಗೆ ಹೂವಿನ ಸಾರಗಳಿಂದ ಇದನ್ನು ತಯಾರು ಮಾಡ್ತಾರೆ. ಹಾಗೆ ಸಾಂಪ್ರದಾಯಿಕ ದೈವಿಕ ಸುಗಂಧ ದ್ರವ್ಯ ಅಂದರೂ ಇದನ್ನು ತಪ್ಪೇನಿಲ್ಲ. ಇದು ಹೇಳ್ಬೇಕಂದ್ರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾಗಿರುವಂಥ ವಸ್ತು ಆಗಿರುತ್ತೆ. ಮನೆಯಲ್ಲಿ ಸಕಾರಾತ್ಮಕ ಶಕ್ತಿನ ಹೆಚ್ಚು ಮಾಡುತ್ತೆ, ಆಕರ್ಷಣೆ ಮಾಡುತ್ತೆ ಲಕ್ಷ್ಮಿನ ಅನ್ನೋದಕ್ಕೋಸ್ಕರ ಹಿಂದಿನ ಕಾಲದಲ್ಲೆಲ್ಲ ಇದನ್ನು ಬಳಸ್ತಾ ಇದ್ರಂತೆ. ಸೊ ಇದನ್ನು ಜಾವತ್ ಪೌಡರಿಂದ ಏನು ಉಪಯೋಗ ಇದೆ, ಏನು ಪ್ರಯೋಜನ ಇದೆ ಅಂತ ಕೇಳೋದಾದರೆ ಬನ್ನಿ ಹೇಳ್ತಾ ಹೋಗ್ತೀನಿ. ಲಕ್ಷ್ಮೀ ದೇವಿ ಅನುಗ್ರಹ ಆಗುತ್ತೆ, ನಿಮ್ಮ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮೀ ವಾಸ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಹಿಂದಿನ ಕಾಲದಲ್ಲೆಲ್ಲ ಯೂಸ್ ಮಾಡ್ತಾ ಇದ್ರಂತೆ. ಸೊ ಅದಕ್ಕೋಸ್ಕರ ಇದನ್ನು ಸಣ್ಣ ಬಾಟಲಲ್ಲಿ, ಗ್ಲಾಸ್ ಬಾಟಲಲ್ಲಿ ಸಿಗುತ್ತೆ. ಇದು 200 ರುಪೀಸು 300 ರುಪೀಸ್ ಏನೋ ಇದೆ. ಇದನ್ನು ಮಂಗಳವಾರ ಶುಕ್ರವಾರ ಹಾಕೋದ್ರಿಂದ ಮನೇಲಿ ದೀಪದಲ್ಲಾದರೂ ಹಾಕ್ಬೋದು ಅಥವಾ ಬಾಗಿಲಿಗಾದರೂ ಹಚ್ಬೋದು. ಈ ಥರ ಯೂಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇದೆ. ನೀವು ತಂದು ಒಂದು ಸಲ ಟ್ರೈ ಮಾಡಿ ನೋಡಿ, ಓಕೆನಾ? ನಾನು ಇವಾಗ ಯೂಸ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ನಿಮಗೂ ಶೇರ್ ಮಾಡ್ತಾ ಇದ್ದೀನಿ, ಓಕೆನಾ? ಲಕ್ಷ್ಮಿಗೆ ತುಂಬ ಇಷ್ಟವಾಗಿರುವಂಥದ್ದು ಮತ್ತು ಲಕ್ಷ್ಮೀ ದೇವಿನ ಆಕರ್ಷಣೆ ಮಾಡುತ್ತಂತೆ. ಮನೇಲಿ ಏನಾದರೂ ದರಿದ್ರತನ ಅನ್ನೋದು ಇರುತ್ತೆ ಅನ್ನೋರು ಇದನ್ನು ಯೂಸ್ ಮಾಡಿ ನೋಡಿ, ನಿಮಗೆ ಒಳ್ಳೆ ಪಾಸಿಟಿವಿಟಿ ಸಿಗುತ್ತೆ ಮತ್ತು ಸಮೃದ್ಧಿಯನ್ನು ಹೆಚ್ಚು ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗೆ ಸಕಾರಾತ್ಮಕ ಶಕ್ತಿಯನ್ನು ಕೂಡ ಇದು ಹೆಚ್ಚು ಮಾಡುತ್ತಂತೆ. ಅಂದರೆ ನಕಾರಾತ್ಮಕ ಶಕ್ತಿ, ನೆಗೆಟಿವ್ ವೈಬ್ ಹೊರದೂಡಿ ಪಾಸಿಟಿವ್ ವೈಬ್ನ ಇನ್ಕ್ರೀಸ್ ಮಾಡುತ್ತಂತೆ. ಸೊ ಅದಕ್ಕೋಸ್ಕರ ಯೂಸ್ ಆಗುತ್ತೆ ಅನ್ನೋದಾದರೆ ನೀವು ಇದನ್ನ ಯಾಕೆ ಬಳಸಬಾರ್ದು ಅಲ್ವಾ? ಪ್ರಶಾಂತವಾಗಿರುವಂಥ ದೈವಿಕ ವಾತಾವರಣ ಇರೋವಂಥ ಒಂದು ಸೃಷ್ಟಿ ಮಾಡುತ್ತಂತೆ ಇದು. ನೋಡಿ, ದೇವರ ಈಗ ಮನೇಲಿ ಅದು ಪೂಜೆ ಮಾಡುವಾಗ ಅದನ್ನ ಯೂಸ್ ಮಾಡೋದ್ರಿಂದ ಅಥವಾ ಸಂಜೆ ದೀಪ ಹಚ್ಚುವಾಗ ಯೂಸ್ ಮಾಡೋದ್ರಿಂದ, ಬೆಳಗ್ಗೆ ಪೂಜೆ ಸಂಜೆ ಪೂಜೆಯಲ್ಲಿ ಯೂಸ್ ಮಾಡೋದ್ರಿಂದ ಏನೋ ಒಂಥರ ಮನೇಲೆಲ್ಲ ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇರುತ್ತೆ. ಅದರಿಂದ ಮನೇಲಿ ದೈವಿಕ ವಾತಾವರಣ ಸೃಷ್ಟಿಯಾಗುತ್ತೆ. ಅಂದರೆ ನಾವು ಇದನ್ನ ಯಾಕೆ ಯೂಸ್ ಮಾಡಬಾರ್ದು ಅಲ್ವಾ? 200 ರುಪೀಸು 300 ರುಪೀಸ್ ಎಲ್ಲೋ ಖರ್ಚು ಮಾಡ್ತಾ ಇರ್ತೀವಿ. ನೋಡಿ ಒಂದು ಸಲ ಟ್ರೈ ಮಾಡಿ, ಓಕೆನಾ? ಹಾಗೆ ಇದು ನೆಮ್ಮದಿ ಮತ್ತು ಏಕಾಗ್ರತೆಯನ್ನು ಕೂಡ ಹೆಚ್ಚು ಮಾಡುತ್ತಂತೆ. ಹೇಗೆ ಅನ್ನೋದಾದರೆ ಈಗ ಕೆಲವರೆಲ್ಲ ಹಿಂದಿನ ಕಾಲದಲ್ಲಿ ಧ್ಯಾನ ಯೋಗ ಮಾಡುವಾಗ ಇದನ್ನು ದೀಪ ಅಂಟಿಸ್ಬಿಟ್ಟು ಯೋಗ ಧ್ಯಾನ ಮಾಡೋರಂತೆ. ಸೊ ಹಾಗಾಗಿ ಅಂಥ ಟೈಮಲ್ಲಿ ಇದನ್ನು ದೀಪದ ಎಣ್ಣೆ ಇರುತ್ತಲ್ಲ, ಆ ಎಣ್ಣೆಯಲ್ಲಿ ಇದನ್ನು ಒಂದು ಚಿಟಿಕೆಯಷ್ಟು ಹಾಕಿ ಯೋಗ ಧ್ಯಾನ ಮಾಡುವಂಥದ್ದು ಹಿಂದಿನ ಕಾಲದಲ್ಲಿ ಪ್ರತೀತಿಯಾಗಿ ಇತ್ತು ಅನ್ನೋ ಒಂದು ನಂಬಿಕೆ ಇದೆ. ಸೊ ಅದಕ್ಕೋಸ್ಕರ ಯೂಸ್ ಮಾಡ್ತಿದ್ರಂತೆ ಇದನ್ನು. ನಮಗೆ ಕೆಲವು ಜನಕ್ಕೆ ಗೊತ್ತಿದೆ, ಕೆಲವು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಗೊತ್ತಿರೋರಿಗೆ ಓಕೆ, ಗೊತ್ತಿಲ್ಲದೆ ಇರೋರಿಗೆ ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಅಷ್ಟೇ. ತುಂಬ ಘಮ ಘಮ ಅಂತಿರುತ್ತೆ ಮನೆಯೆಲ್ಲ. ಎಷ್ಟು ಘಮ ಘಮ ಅನ್ನುತ್ತೆ ಅಂದರೆ ನೀವೇ ಹೇಳ್ತೀರಾ, ಹೌದು ತುಂಬ ಚೆನ್ನಾಗಿದೆ ಇದು ಸ್ಮೆಲ್ಲು ಅಂತ. ಯಾವುದೇ ಡಿಯೋಡ್ರೆಂಟು ಪರ್ಫ್ಯೂಮ್ಸ್ ಏನು ಯೂಸ್ ಮಾಡ್ತೀವಲ್ಲ ಗಾಯ್ಸ್, ಅದಕ್ಕಿಂತ ಸಖತ್ ಪರಿಮಳ ಇರುತ್ತೆ. ಇದು ನೈಸರ್ಗಿಕ ಸುಗಂಧ ದ್ರವ್ಯದಿಂದ ಇದು ರೆಡಿಯಾಗಿರೋ ಅಂಥದ್ದು. ಹಾಗೆ ಯಾವುದೇ ರಾಸಾಯನಿಕ ಕೆಮಿಕಲ್ಸ್ ಇಲ್ದಿರ ಒಂದು ವಸ್ತು ಇದಾಗಿರುತ್ತೆ. ಆಲ್ಕೋಹಾಲ್ ಕಂಟೆಂಟ್ ಇದರಲ್ಲಿ ಇರೋದಿಲ್ಲ. ಹಾಗೆ ಇದು ಚರ್ಮಕ್ಕೆ ಸುರಕ್ಷಿತವಾಗಿರುವಂಥ ಒಂದು ನೈಸರ್ಗಿಕ ಡಿಯೋಡ್ರೆಂಟ್ ಆಗಿ ಇದು ಕೆಲಸ ಮಾಡುತ್ತೆ, ಓಕೆನಾ? ಇದನ್ನು ಬಳಸೋದು ಹೇಗೆ ಅನ್ನೋದಾದರೆ, ಇದನ್ನು ಪೂಜೆ ಮಾಡುವಾಗ ದೀಪಗಳಲ್ಲಿ ಎಣ್ಣೆ ಇರುತ್ತಲ್ಲ, ಆ ಎಣ್ಣೆಗೆ ಒಂದು ಚಿಟಿಕೆ ಹಾಕುವಂಥದ್ದು. ಅದನ್ನು ಹಾಕೋದ್ರಿಂದ ಮನೆ ತುಂಬ ಘಮ ಘಮ ಅಂತಿರುತ್ತೆ. ಅದರಲ್ಲಿ ಯೂಸ್ ಮಾಡ್ಬೋದು. ಅಥವಾ ದೇವತೆ, ಈಗ ಮನೆಗಳಲ್ಲಿ ವಿಗ್ರಹ ಇರುತ್ತಲ್ವ, ದೇವರು ವಿಗ್ರಹಗಳಿಗೆ ನೀವು ಅದನ್ನು ಸ್ವಲ್ಪ ಜಾವತ್ ಪೌಡರ್ಗೆ ರೋಸ್ ವಾಟ್ರು ಅಥವಾ ನೀರು ಹಾಕ್ಬಿಟ್ಟು ಕಲಿಸ್ಬಿಟ್ಟು ವಿಗ್ರಹಕ್ಕೆ ನಾವು ಗಂಧ ಕುಂಕುಮ ಅರಿಶಿನ ಏನು ಇಡ್ತೀವಲ್ವ, ವಿಭೂತಿ, ಅದೇ ಥರ ಇದನ್ನು ಹಚ್ಚೋ ಅಂಥದ್ದು. ಇದರಿಂದನೂ ಕೂಡ ಡಿವೈನ್ ವೈಬ್ ಹೆಚ್ಚುತ್ತೆ ಅನ್ನೋ ಒಂದು ನಂಬಿಕೆ ಇದೆ.
ಓಕೆನಾ. ಹಾಗೆ ತಿಲಕ ಮತ್ತು ಶರೀರ, ನಮ್ಮ ದೇಹಕ್ಕೆ ನಾವು ಯಾವ ರೀತಿ ಇದನ್ನು ಡಿಯೋಡ್ರೆಂಟ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು. ಹೆಂಗೆ ಅನ್ನೋದಾದರೆ, ಈಗ ಕುತ್ತಿಗೆ ಭಾಗದಲ್ಲಿ ಹಚ್ಕೊಳ್ಳೋ ಅಂಥದ್ದು, ಅಥವಾ ಕೈಯಲ್ಲಿ ಮಣಿಕಟ್ಟು ಅಂತ ಏನು ಹೇಳ್ತೀವಲ್ಲ ಅಲ್ಲಿ ಕೂಡ ಹಚ್ಕೊಳ್ಳೋ ಅಂಥದ್ದು, ಅಥವಾ ಹಣೆ ಮೇಲೆ ಈಗ ಗಂಧ ಹಚ್ತಿರ್ತೀವಲ್ವ, ವಿಭೂತಿ ಗಂಧ, ಆ ರೀತಿ ಇದನ್ನು ಕೂಡ ರೋಸ್ ವಾಟ್ರು ಅಥವಾ ನೀರು ಹಾಕಿ ಕಲಿಸ್ಬಿಟ್ಟು ಹಚ್ಕೊಳ್ಳೋದ್ರಿಂದ ತುಂಬ ಘಮ ಘಮ ಅಂತಿರುತ್ತೆ. ಯಾವುದೇ ಡಿಯೋಡ್ರೆಂಟು ಬೇಕಾಗಿಲ್ಲ, ಯಾವುದೇ ಪರ್ಫ್ಯೂಮ್ಸು ಬೇಕಾಗಿಲ್ಲ. ಇದನ್ನ ಯೂಸ್ ಮಾಡೋದ್ರಿಂದ ನ್ಯಾಚುರಲ್ ಡಿಯೋಡ್ರೆಂಟ್ ಅಂದರೆ ತಪ್ಪಿಲ್ಲ. ಕೆಲವ್ರಿಗೆ ತುಂಬ ಬೆವರು ವಾಸನೆ ಬರುತ್ತಲ್ವ, ಅಂಥವರು ಕೂಡ ಇದನ್ನು ಯೂಸ್ ಮಾಡೋದ್ರಿಂದ ಕೆಲವ್ರ ಹತ್ರ ನಿಂತ್ಕೊಂಡು ಮಾತಾಡೋಕ್ಕೆ ಯೋಚನೆ ಮಾಡ್ತಿರ್ತಾರೆ. ಅಂಥವರು ಇದನ್ನು ಯೂಸ್ ಮಾಡಿ ನೋಡಿ, ನೀವೇ ಹೇಳ್ತೀರಾ ಹೌದು ಇದು ನಿಜ ಅಂತ. ಹಾಗೆ ನಿಮಗೆ ಪಾಸಿಟಿವ್ ವೇ ಇದು ಸಿಗುತ್ತೆ, ಅಂದರೆ ಪಾಸಿಟಿವ್ ವೈಬ್ ಸಿಗುತ್ತೆ ನಿಮ್ಮಿಂದ. ಆವಾಗ ನಿಮ್ಮ ಕಡೆ ಅಂದರೆ ಈಗ ಬಿಸ್ನೆಸ್ ಮಾಡೋರಾಗಿರ್ಬೋದು, ಅಥವಾ ಈಗ ಕೆಲವರು ಈಗ ಮಾತಾಡೋದಕ್ಕೆ ಏನು ಕೆಲಸ ಮಾಡೋರೇ ಆಗಿರ್ಬೋದು, ಈಗ ಮಾತಾಡಿ ಕೆಲಸ ಆಗಬೇಕು ಅನ್ನೋರು ಯಾರು ಇರ್ತಾರಲ್ಲ, ಇದನ್ನು ಹಚ್ಚೋದ್ರಿಂದ ಸ್ವಲ್ಪ ಅದೇನೋ ಗಂಧ ಹಚ್ಚಿದಾಗ ಯಾವ ಥರ ಸ್ಮೆಲ್ ಇರುತ್ತೆ ನೋಡಿ, ಅದೇ ಥರ ಸ್ಮೆಲ್ಲು ಈ ಜಾವತ್ ಪೌಡ್ರಿಂದ ಇರುತ್ತಂತೆ. ಸೊ ನೋಡಿ ಯೂಸ್ ಮಾಡಿ, ನಿಮಗೆ ಅನಿಸುತ್ತೆ ಪಾಸಿಟಿವ್ ವೇ ಇದೆ ಇದು ಅಂತೇಳಿ. ಆವಾಗ ನಿಮಗೆ ಯಾವುದೇ ಆಗಲಿ ನಾವು ಯೂಸ್ ಮಾಡಿದ್ರೇ ಗೊತ್ತಾಗೋದು, ಅದಕ್ಕೂ ಮುಂಚೆ ಯಾವುದೂ ಗೊತ್ತಾಗಲ್ಲ, ಏನೋ ಇರ್ಬೋದು ಅಂತ ಅನ್ಕೋತಾರೆ. ಇದನ್ನು ನಾನು ಮನೆಯಲ್ಲಿ ದೀಪಕ್ಕೆ ಎಣ್ಣೆಯಲ್ಲಿ ಹಾಕಿಬಿಟ್ಟು ಚಿಟಿಕೆ ಮಂಗಳವಾರ ಶುಕ್ರವಾರ ಹಾಕಿ ದೀಪ ಹಚ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ, ಮನೆಯೆಲ್ಲ ಘಮ ಘಮ ಅಂತಿರುತ್ತೆ ನೋಡಿ. ಕೆಲವ್ರಿಗೆ ಏನಪ್ಪ ಅಂದರೆ ಬೆವರು ವಾಸನೆ ತುಂಬ ಇರುತ್ತೆ, ಅಂಥವ್ರು ಇದನ್ನು ಯೂಸ್ ಮಾಡ್ಕೋಬೋದು. ನ್ಯಾಚುರಲ್ ಡಿಯೋಡ್ರೆಂಟ್ ಅಂದರೆ ತಪ್ಪಿಲ್ಲ, ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಇರೋದಿಲ್ಲ, ಓಕೆನಾ. ಹಾಗೆ ಹೇಳ್ಬೇಕಂದ್ರೆ, ಈಗ ಮನೆ ಪ್ರವೇಶ ದ್ವಾರ ಏನು ಬಾಗಿಲು ಎಂಟ್ರೆನ್ಸ್ ಬಾಗಿಲಿರುತ್ತಲ್ಲ, ಅಲ್ಲಿ ನೀವು ಬಾಗಿಲಿಗೆ ಬೆಳಗ್ಗೆ ಅರಿಶಿನ ಕುಂಕುಮ ಹಚ್ತೀವಲ್ಲ, ಬಾಗಿಲೆಲ್ಲ ತೊಳೆದ್ಬಿಟ್ಟು ಆ ಒಂದು ಟೈಮಲ್ಲಿ ಬಾಗಿಲು ತೊಳೆದು ಅರಿಶಿನ ಕುಂಕುಮ ಇಡುವಾಗ ಇದನ್ನು ಸ್ವಲ್ಪ ಹಚ್ಚಿದ್ರೆ ಒಳ್ಳೆಯದು ಅನ್ನೋ ಒಂದು ನಂಬಿಕೆ. ಲಕ್ಷ್ಮೀ ದೇವಿನ ಆಹ್ವಾನ ಮಾಡಿದಾಗುತ್ತಂತೆ. ಆ ಒಂದು ನಂಬಿಕೆಯಿಂದ ಹಿಂದಿನ ಕಾಲದಲ್ಲಿ ಬಳಸ್ತಾ ಇದ್ರಂತೆ ಇದನ್ನು. ಹಾಗೆ ಹೇಳ್ಬೇಕಂದ್ರೆ, ಕ್ಯಾಶ್ ಬಾಕ್ಸ್ ಇರುತ್ತಲ್ಲ, ಅದರಲ್ಲಿ ಒಂದು ಸಣ್ಣ ಬಟ್ಲಲ್ಲಿ ಈ ಪೌಡರ್ ಹಾಕಿ ಕ್ಯಾಶ್ ಅಂದರೆ ಕಾಯಿನ್ಸು ಅಥವಾ ದುಡ್ಡು ಏನೋ ಹಣ ಇರುತ್ತಲ್ಲ, ಈಗ 100 ರೂಪಾಯಿ ನೋಟು ಅಥವಾ 500 ಈ ಥರದ್ದು ಒಂದು ನೋಟ್ ಹಾಕಿ ಇದರಲ್ಲಿ ಇಡೋದ್ರಿಂದ ಆಕರ್ಷಣೆ ಹೆಚ್ಚುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಇದು ಎಲ್ಲೆಲ್ಲಿ ಸಿಗುತ್ತೆ ಅಂದರೆ ಅಮೆಝಾನು, ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ. ಹಾಗೆ ಪೂಜಾ ಸಾಮಗ್ರಿಗಳು ಇರ್ತಾವಲ್ಲ ಅಂಥ ಶಾಪ್ಗಳಲ್ಲಿ ಸಿಗುತ್ತೆ. ಹಾಗೆ ಗ್ರಂಥಿಕೆ ಅಂಗಡಿಯಲ್ಲಿ ಇದು ಸಿಗುತ್ತೆ. ನಮ್ಮ ದಾವಣಗೆರೆಯಲ್ಲಿ ಕೇಳೋದಾದರೆ ಅಮರಾವತಿ ಹಾಲಪ್ಪನ ಅಂಗಡಿ ಅಂತ ಏನು ಹೇಳ್ತಾರಲ್ಲ, ಅಲ್ಲಿ ಕೂಡ ಖಂಡಿತ ಸಿಗುತ್ತೆ. ಹಾಗೆ ಈ ಪೂಜಾ ಸಾಮಗ್ರಿ ಎಲ್ಲಿ ಸಿಗುತ್ತಲ್ಲ ಅಲ್ಲಿ ಸಿಗುತ್ತೆ, ಮತ್ತು ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಕೂಡ ಸಿಗುತ್ತೆ. ಬೇಕು ಅನ್ನೋರು ಬೇಗ ಬೇಗ ಬೈ ಮಾಡಿ ಪರ್ಚೇಸ್ ಮಾಡಿ. ನಿಮಗಿಷ್ಟ ಆದರೆ ಮಾಡಿ ನೋಡಿ ಒಂದ್ಸಲ, ತುಂಬ ಚೆನ್ನಾಗಿರುತ್ತೆ. ಇದು ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತು. ಹಾಗೆ ಹಿಂದಿನ ಒಂದು ವ್ಲಾಗ್ಗಳಲ್ಲಿ ನಾನು ಯಾವುದು ಗೋಮತಿ ಚಕ್ರ ಮತ್ತು ಲಕ್ಷ್ಮಿ ಕಮಲದ ಬೀಜದ ಬಗ್ಗೆ ತಿಳಿಸಿದ್ದೆ, ಅದು ಕೂಡ ತುಂಬ ಒಳ್ಳೆಯದು. ಅದಕ್ಕೋಸ್ಕರನೇ ಈಗ ವರಮಹಾಲಕ್ಷ್ಮಿ ಹತ್ರ ಇರೋದ್ರಿಂದ ಅದೇ ಒಂದು ಲಕ್ಷ್ಮಿಗೆ ಇಷ್ಟವಾಗಿರುವಂಥ ವಸ್ತುಗಳ ಬಗ್ಗೆನೇ ಹೇಳ್ತಾ ಹೋಗ್ತಾ ಇದ್ದೀನಿ. ನಿಮಗೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹೊಸ್ದಾಗಿ ನೋಡ್ತಾ ಇರೋರು ಮರಿದಿರ ಲೈಕ್ ಕೊಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹೋಗಿ ಬರೋದು, ಐ ಲವ್ ಯು ಆಲ್. ಹಾಗೆ ನೋಡಿ ತೋರಿಸಿದ್ನಲ್ಲ, ಇದೇ ಬಾಕ್ಸ್, ಅದು ಚಿಕ್ಕ ಬಾಕ್ಸು 200 ರೂಪೀಸಲ್ಲಿ ಸಿಗೋವಂಥದ್ದು. 200 300 ಇದೆ ಅಷ್ಟೇ. ಗ್ಲಾಸ್ ಬಾಕ್ಸಲ್ಲಿ ಬರುತ್ತೆ, ತುಂಬ ಚೆನ್ನಾಗಿದೆ, ಚಿಕ್ಕದು. ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಪ್ಲೀಸ್ ಲೈಕ್ ಕೊಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಬಾಯ್, ಲವ್ ಯು ಆಲ್, ಟೇಕ್ ಕೇರ್ ಗಾಯ್ಸ್.